ನಮ್ಮ ದೇವರು ಅದ್ಭುತನಾದ ದೇವರು, ಮಹಿಮೆಯುಳ್ಳ ದೇವರು. ಆತನು ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ. ಆತನು ನಮ್ಮನ್ನು ಯಾವಾಗಲೂ ಮುಂದಕ್ಕೆ ಮತ್ತೆ ಎತ್ತರಕ್ಕೆ ಕರೆದುಕೊಂಡು ಹೋಗುವ ಆತನು. ದ ಬೆಸ್ಟ್ ಇಸ್ ಯೆಟ್ ಟು ಕಮ್. ಹಿಂದೆ ಇದ್ದದ್ದು ಒಳ್ಳೆಯದು ಹೌದು, ಈಗ ನಡೀತಾ ಇರೋದು ಅದಕ್ಕಿಂತ ಒಳ್ಳೆಯದು. ಇನ್ನು ಮುಂದೆ ಆಗ್ಲಿಕ್ಕಿರೋದು ಇನ್ನೂ ವಿಶೇಷವಾದುದು. ಹಿಂದಿನದನ್ನು ಮರೆತು, ಇಂದಿನ ಸೋಲುಗಳು, ನೋವುಗಳು, ಕಳೆದುಕೊಂಡಿರುವ ಸಂಗತಿಗಳು, ನಷ್ಟಗಳನ್ನು ಮರೆತು ದೇವರು ಮುಂದೆ ಇಟ್ಟಿರುವುದನ್ನು ಹಿಡಿಯಲಿಕ್ಕೋಸ್ಕರ ಓಡಬೇಕು. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎನ್ನುವ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ದೇವರನ ಹೃದಯದಲ್ಲಿ ಹಾಕಿದಂಥ ವಿಷಯ ನಿಮ್ಮ ಮುಂದಿನ ದಿನಗಳು ಶ್ರೇಷ್ಠವಾಗಿರುತ್ತದೆ ಎಂಬುದಾಗಿ, ನಿಮ್ಮ ಮುಂದಿನ ಜೀವಿತ ಶ್ರೇಷ್ಠವಾಗಿರುತ್ತದೆ ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡಿಕೊಂಡು ನಂತರ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ನೀವು ಅದ್ಭುತನಾದ ದೇವರು, ಮಹಿಮೆಯುಳ್ಳ ದೇವರು, ಅತಿ ಪರಿಶುದ್ಧನು, ದೇವಾದಿದೇವ, ರಾಜಾದಿರಾಜ, ಒಡೆಯರ ಒಡೆಯ, ಕರ್ತಾದಿ ಕರ್ತನು ನೀವು ಸ್ವಾಮಿ. ತಂದೆ, ನಾವು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ, ನಿಮ್ಮ ಬಳಿಗೆ ಬಂದಿದ್ದೇವೆ, ನಿಮ್ಮ ಸ್ವರವನ್ನು ಕೇಳಲಿಕ್ಕೆ ಬಂದಿದ್ದೇವೆ. ನೀವು ಮಾತನಾಡಿ ಸ್ವಾಮಿ. ಅಪ್ಪ, ನಿಮ್ಮ ಮಾತುಗಳು ಕಾರ್ಯಸಾಧಕವಾದುದು, ಸಜೀವವಾದುದು, ಬದುಕಿಸುವಂಥದ್ದಾಗಿದೆ. ಅಪ್ಪ, ಮಾತದ ಕಾರ್ಯ ಮಾಡಿ, ಅದ್ಭುತ ಮಾಡಿ, ಅತಿಶಯ ಮಾಡಿ ಸ್ವಾಮಿ. ಕೇಳುವರ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ವಾಮಿ ನೀವು ಮಾತಾದ ಸ್ವಸ್ಥತೆ, ಬಿಡುಗಡೆಗಳನ್ನು ಉಂಟು ಮಾಡಿ ರಾಜ. ನಿಮ್ಮ ಕಡೆಗೆ ಇಳಿರಿ ಸ್ವಾಮಿ. ಥ್ಯಾಂಕ್ ಯು ಜೀಸ್. ನಿಮಗಾಗಿ ಜೀವಿಸುವಂತೆ ಅವರಿಗೆ ಕೃಪೆ ಕೊಡಿ, ದಯ ತೋರಿ, ಬಲಪಡಿಸಿ, ನಿಮ್ಮ ಪವಿತ್ರ ಆತ್ಮನ ಅಭಿಷೇಕವನ್ನು ಅವರನ್ನು ತುಂಬಿಸಿ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಐ ವೆಲ್ಕಮ್ ಯು ಲಾರ್ಡ್. ಪವಿತ್ರ ಆತ್ಮ ದೇವರೇ, ನೀವೆಲ್ಲವನ್ನು ಆತವಿಗೆ ತೆಗೆದುಕೊಳ್ಳಿ. ಮಾತನಾಡುವ ನನ್ನನ್ನು ಕೇಳಿಸಿಕೊಳ್ಳಿ, ನಿಮ್ಮನ್ನು ಆಳ್ವಿಕೆ ಮಾಡಿ ನಿಮಗೆ ಮಹಿಮೆ ಸಲ್ಲಿಸ್ತೀರಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವೆ, ಆಮೇಲೆ. ಪ್ರಿಯರೇ, ಈ ಮುಂದಿನ ಸಂದೇಶದ ವಿಷಯ ನಿಮ್ಮ ಮುಂದಿನ ದಿನಗಳು ಶ್ರೇಷ್ಠವಾಗಿರ್ತದೆ, ನಿಮ್ಮ ಮುಂದಿನ ಜೀವಿತ ವಿಶೇಷ ಶ್ರೇಷ್ಠವಾಗಿರ್ತದೆ ಎಂಬುದಾಗಿ ನಾವು ವಾಕ್ಯವನ್ನು ನೋಡುವ. ಹಗ್ಗಾಯನು ಬರೆದ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದ 9ನೇ ವಚನ. ಅಲ್ಲಿ ನಾವು ಹೀಗೆ ಓದ್ತೇವೆ: ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡುವಾಗ ಈ ವಾಕ್ಯವನ್ನು ಪ್ರವಾದಿಯಾದ ಹಗ್ಗಾಯನ ಮೂಲಕ ದೇವರು ಮಾತನಾಡಿಸ್ತಾರೆ. ಆ ವಾಕ್ಯದ ಸಂದರ್ಭ ಏನಂತ ಹೇಳಿದರೆ, ನಾವು ನೋಡುವಾಗ ಯಹೂದ್ಯರು ಬಾಬೇಲ್ ದೇಶಕ್ಕೆ ಸೆರೆಯಾಗಿ ಹೋಗ್ತಾರೆ. ನೆಬೂಕದ್ನೆಚ್ಚರ್ ಅವರನ್ನು ಸೆರೆಯಾಗಿ ತೆಗೆದುಕೊಂಡು ಹೋಗ್ತಾನೆ. ಅದಕ್ಕಿಂತ ಮೊದಲು ಅವನು ಬಾಬೇಲ್ ದೇಶದಿಂದ ಬಂದು ಯಹೂದ್ಯ ದೇಶದಲ್ಲಿ ಅವನು ದಾಳಿ ಮಾಡಿ ಯೆರೂಸಲೇಮಿನಲ್ಲಿದ್ದ ದೇವರ ಆಲಯವನ್ನು ಕೆಡವಿ ಅಲ್ಲಿ ಯಹೂದ್ಯರನ್ನು ಸೆರೆಯಾಗಿ ತೆಗೆದುಕೊಂಡು ಹೋಗ್ತಾನೆ ಬಾಬೇಲ್ ದೇಶಕ್ಕೆ. ಅಲ್ಲಿ ಅವರು 70 ವರ್ಷ ಸೆರೆಯವರಾಗಿ ದಾಸರಾಗಿರಬೇಕಾಯಿತು. 70 ವರ್ಷಗಳ ನಂತರ ದೇವರು ಅವರನ್ನು ಬಿಡಿಸ್ತಾರೆ. ಅವರನ್ನು ಬಿಡಿಸಿ ಪುನಃ ಅವರ ಸ್ವದೇಶಕ್ಕೆ, ಯಹೂದ್ಯ ದೇಶಕ್ಕೆ ಅವರನ್ನು ಕರ್ಕೊಂಡು ಬರ್ತಾರೆ. ಬಂದ ನಂತರ ಅವರು ಜೆರುಬ್ಬಾಬೆಲ್, ಎಜ್ರ, ಹಗ್ಗಾಯ, ಯೆಹೋಶುವ ಎಂಬ ಸೇವಕರುಗಳ ಮೂಲಕ ಆಲಯವನ್ನು ತಿರುಗಿ ಕಟ್ತಾರೆ. ಅಲ್ಲಿ ನಾವು ನೋಡುವಾಗ ಆ ಸಮಯದಲ್ಲಿ ದೇವಾಲಯವನ್ನು ಪುನಃ ತಿರುಗಿ ಕಟ್ಟುವಾಗ, ಆ ದೇವಾಲಯಕ್ಕೆ ಹೊಸ ಆಲಯಕ್ಕೋಸ್ಕರ ಅಸ್ಥಿವಾರವನ್ನು ಹಾಕುವಾಗ, ಆ ಸಂದರ್ಭದಲ್ಲಿ ಹಗ್ಗಾಯನ ಮೂಲಕ ದೇವರು ಈ ಪ್ರವಾದನೆಯನ್ನು ನುಡಿಸ್ತಾರೆ. ಯಾಕೆ ನುಡಿಸ್ತಾರೆ ಅಂತ ಹೇಳಿದರೆ, ಆ ದೇವಾಲಯಕ್ಕೆ ಅಸ್ಥಿವಾರವನ್ನು ಹಾಕುವಾಗ ಅಲ್ಲಿ ಒಂದು ಕಾರ್ಯ ಆಗ್ತದೆ. ಅಲ್ಲಿ ನಾವು ನೋಡ್ತೇವೆ, ಎಜ್ರ 3ನೇ ಅಧ್ಯಾಯ 12ರಿಂದ 13ನೇ ವಚನವನ್ನು ಓದುವ. ಎಜ್ರನ ಪುಸ್ತಕ 3ನೇ ಅಧ್ಯಾಯ 12ರಿಂದ 13. ಆದರೆ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ಗೋತ್ರ ಪ್ರಧಾನರಲ್ಲಿಯೂ ಅನೇಕರು, ಅಂದರೆ ಮುಂಚಿನ ದೇವಾಲಯವನ್ನು ನೋಡಿದ ಮುದುಕರು, ತಮ್ಮ ಕಣ್ಣ ಮುಂದೆ ದೇವಾಲಯದ ಅಸ್ಥಿವಾರವು ಹಾಕಲ್ಪಡುವುದನ್ನು ನೋಡುವಾಗ ಬಹಳವಾಗಿ ಅತ್ತರು. ಬೇರೆ ಹಲವರು ಹರ್ಷಧ್ವನಿಯಿಂದ ಆರ್ಭಟಿಸಿದರು. ಜನರು ಮಹಾಧ್ವನಿಯಿಂದ ಆರ್ಭಟಿಸಿದ್ರಿಂದ ಹರ್ಷಧ್ವನಿ ಯಾವುದೋ, ಅಳುವವರ ಧ್ವನಿ ಯಾವುದೋ ಗೊತ್ತಾಗಲಿಲ್ಲ. ಗದ್ದಲವು ಬಹುದೂರದವರೆಗೆ ಕೇಳಿಸಿತು ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಈ ಹೊಸ ದೇವಾಲಯವನ್ನು ಕಟ್ಟಲಿಕ್ಕೋಸ್ಕರ ಅಸ್ಥಿವಾರವನ್ನು ಹಾಕುವಾಗ
ಅಲ್ಲಿ ನಾವು ನೋಡುವಾಗ ಮೊದಲಿನ ಆಲಯವನ್ನು ನೋಡಿದ, ಅದರ ವೈಭವವನ್ನು ನೋಡಿದ ಹಿರಿಯರು ಕೂಡ ಇದ್ರು ಅಲ್ಲಿ. ಅವರು ಇದನ್ನು ನೋಡಿ ಬಹಳವಾಗಿ ಅತ್ತರು. ಇಲ್ಲಿ ನಾವು ನೋಡುವಾಗ ಯಾಕೆ ಅತ್ತರು ಎಂಬುದಾಗಿ ನೋಡುವಾಗ, ಈ ಹಿರಿಯರು ಅವರು ಮೊದಲು ಸೊಲೊಮೋನನು ಕಟ್ಟಿದ ಆ ಆಲಯವನ್ನು ನೋಡಿದವರು. ಅದು ಬಹಳ ವೈಭವದಿಂದ ಕೂಡಿದ ಅದ್ಭುತವಾದ ಆಲಯವಾಗಿತ್ತು, ವಿಶೇಷವಾದ ಆಲಯವಾಗಿತ್ತು. ಅಲ್ಲಿ ದೇವರ ಐಶ್ವರ್ಯ, ಅಲ್ಲಿ ನಾವು ನೋಡುವಾಗ ದೇವಾಲಯದಲ್ಲಿ ನಾವು ನೋಡುವಾಗ ಎಲ್ಲ ಸಂಗತಿಗಳನ್ನು ನಾವು ನೋಡ್ತೇವೆ, ವಿಶೇಷವಾಗಿತ್ತು. ಆ ಆಲಯ ಕೆಡವಲ್ಪಟ್ಟಿತ್ತು. ಅದನ್ನು ಬಾಬೆಲಿನ ಅರಸನ ನೆಬೂಕದ್ನೆಚ್ಚರ ಕೆಡವಿ ಹಾಕಿದ್ದ. ಈಗ ಹೊಸದಾಗಿ ಕಟ್ಟಲಿಕ್ಕೋಸ್ಕರ ಅಸ್ತಿವಾರ ಆಗ್ತಾ ಇದ್ದಾರೆ. ಈ ಸಮಯದಲ್ಲಿ ಹಿರಿಯರಿಗೆ ಚಿಂತೆ ಆಯಿತು, ಈ ಆಲಯ ಮೊದಲಿನ ಆಲಯದಾಗೆ ಆಗ್ತದಾ, ಅಂಥ ವೈಭವಕ್ಕೆ ಈ ಆಲಯ ಬರ್ತದಾ ಎಂಬುದಾಗಿ ಇವರಿಗೆ ಸಂಶಯ ಉಂಟಾಯಿತು. ಆಗ ಆ ಸಂದರ್ಭದಲ್ಲಿ ದೇವರು ಪ್ರವಾದಿಯ ಮೂಲಕ ಮಾತನಾಡ್ತಾರೆ. ಏನಂತ ಹೇಳಿದರೆ, ಈ ಆಲಯದ ಮುಂದಿನ ವೈಭವ ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರ್ತದೆ ಎಂಬುದಾಗಿ. ಹಲ್ಲೆಲೂಯ. ನಮ್ಮ ದೇವರು ಅದ್ಭುತನಾದ ದೇವರು, ಮಹಿಮೆಯುಳ್ಳ ದೇವರು. ಆತನು ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ. ಆತನು ನಮ್ಮನ್ನು ಯಾವಾಗಲೂ ಮುಂದಕ್ಕೆ ಮತ್ತು ಎತ್ತರಕ್ಕೆ ಕರೆದುಕೊಂಡು ಹೋಗುವ ಆತನು. ಆತನು ನಮ್ಮನ್ನು ಬಲದಿಂದ ಬಲಕ್ಕೆ, ಅಭಿಷೇಕದಿಂದ ಅಭಿಷೇಕಕ್ಕೆ, ಆಶೀರ್ವಾದದಿಂದ ಆಶೀರ್ವಾದಕ್ಕೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಮ್ಮನ್ನು ಕರೆದೊಯ್ಯುವ ದೇವರಾಗಿದ್ದಾರೆ. ಇಲ್ಲಿ ನಾವು ನೋಡುವಾಗ ದೇವರು ಹೇಳ್ತಾರೆ, ಈ ಆಲಯದ ಮುಂದಿನ ವೈಭವ ಹಿಂದಿನ ವೈಭವಕ್ಕಿಂತ ಶ್ರೇಷ್ಠವಾಗಿರ್ತದೆ. ಸೊ ಹಿರಿಯರಿಗಿದ್ದ ಚಿಂತೆ, ಈ ಆಲಯ ಈಗ ಕಟ್ಟಲ್ಪಡ್ತಿರುವ ಆಲಯ ಹಿಂದಿನ ವೈಭವದ ಹಾಗೆ, ಹಿಂದಿನ ಆಲಯದ ವೈಭವದ ಹಾಗೆ ಇರ್ತದಾ, ವಿಶೇಷವಾಗಿರ್ತದಾ ಎಂಬುದಾಗಿ ಅವರಿಗೆ ಸಂಶಯ ಇತ್ತು. ಆದರೆ ದೇವರು ಹೇಳ್ತಾರೆ, ಇಲ್ಲ, ಅದು ಒಳ್ಳೆಯದಾಗಿತ್ತು, ಅದು ವೈಭವದಿಂದ ಕೂಡಿದ್ದು ಹೌದು, ಆದರೆ ಈ ಆಲಯದ ಮುಂದಿನ ವೈಭವ ಆ ಹಿಂದಿನ ವೈಭವಕ್ಕಿಂತಲೂ ಸಹ ವಿಶೇಷವಾಗಿರ್ತದೆ ಎಂಬುದಾಗಿ. ಹಲ್ಲೆಲೂಯ. ಪ್ರೀತಿಯ ದೇವ ಮಕ್ಕಳೇ, ಈ ಸಂದೇಶವನ್ನು ಕೇಳ್ತಿರುವ ದೇವಜನರೇ, ಈ ವಾಕ್ಯ ಭಾಗ ನಿಮ್ಮ ಜೀವಿತಕ್ಕೆ ಒಂದು ಪ್ರವಾದನಾತ್ಮಕವಾದ ಸಂದೇಶ. ಇಂದು ಅನೇಕ ಸ್ಥಿತಿಗತಿಗಳಲ್ಲಿ ಹಾದು ಹೋಗ್ತಾ ಇರುವವರೇ, ಅನೇಕ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರುವವರೇ, ನೀವು ಅನೇಕ ಸಂಗತಿಗಳನ್ನು ಕಳ್ಕೊಂಡಿರ್ಬೋದು. ಅದು ನಿಮ್ಮ ಜೀವಿತದಲ್ಲಿ ಕೆಡವಲ್ಪಟ್ಟಿರ್ಬೋದು, ಬಿದ್ದು ಹೋಗಿರ್ಬೋದು. ನೀವು ಎಣಿಸ್ತಾ ಇರ್ಬೋದು, ನನ್ನ ಹಿಂದಿನ ಜೀವಿತ ಎಷ್ಟು ಒಳ್ಳೆದಿತ್ತು, ಹಿಂದಿನ ಜಾಬ್ ಎಷ್ಟು ಒಳ್ಳೆದಿತ್ತು, ನಾನೆಲ್ಲವನ್ನು ಕಳ್ಕೊಂಡೆ, ನನ್ನ ಜೀವಿತ ಮುರಿದು ಬಿದ್ದಿದೆ, ನನ್ನ ಸಂಬಂಧ ಮುರಿದು ಬಿದ್ದಿದೆ ಎಂಬುದಾಗಿ ಯೋಚಿಸ್ತಾ ಇರೋದಾದರೆ ದೇವರು ನಿಮಗೆ ಹೇಳ್ತಾರೆ, ನಿಮ್ಮ ಮುಂದಿನ ಜೀವಿತ ನಿಮ್ಮ ಹಿಂದಿನ ಜೀವಿತಕ್ಕಿಂತ ಕೂಡ ಇನ್ನೂ ಹೆಚ್ಚಾಗಿ ಶ್ರೇಷ್ಠವಾಗಿರ್ತದೆ, ಅದ್ಭುತವಾಗಿರ್ತದೆ, ಮಹಿಮೆಯಿಂದ ಕೂಡಿರ್ತದೆ. ದ ಬೆಸ್ಟ್ ಇಸ್ ಯೆಟ್ ಟು ಕಮ್. ಹಿಂದೆ ಇದ್ದದ್ದು ಒಳ್ಳೆಯದು ಹೌದು, ಈಗ ನಡೀತಾ ಇರೋದು ಅದಕ್ಕಿಂತ ಒಳ್ಳೆಯದು. ಇನ್ನು ಮುಂದೆ ಆಗಲಿಕ್ಕಿರೋದು ಇನ್ನೂ ವಿಶೇಷವಾದುದು, ಶ್ರೇಷ್ಠವಾದುದು. ನಿಮ್ಮ ಜೀವಿತದ ಒಳ್ಳೆಯ ದಿವಸಗಳು ಅದು ಹಿಂದೆ ಕಳೆದೋಗ್ಲಿಲ್ಲ, ಅದು ನಿಮ್ಮ ಮುಂದೆ ಇದೆ. ಇದು ದೇವರ ವಾಕ್ಯದ ಆಧಾರದ ಮೇಲೆ ಮಾತನಾಡ್ತಿದ್ದೇನೆ ಪ್ರಿಯರೇ. ದೇವರು ಒಳ್ಳೆಯ ದೇವರಾಗಿದ್ದಾರೆ. ಆತ ನಮ್ಮನ್ನು ಮಹಿಮೆಯಿಂದ ಮಹಿಮೆಗೆ, ಆಶೀರ್ವಾದದಿಂದ ಆಶೀರ್ವಾದಕ್ಕೆ, ಶುಭದಿಂದ ಶುಭಕ್ಕೆ ಕರ್ಕೊಂಡು ಹೋಗುವ ದೇವರಾಗಿದ್ದಾರೆ. ಮುಂದಕ್ಕೆ ಮತ್ತು ಎತ್ತರಕ್ಕೆ ಕರ್ಕೊಂಡು ಹೋಗುವ ದೇವರಾಗಿದ್ದಾರೆ. ನಿಮ್ಮ ಮುಂದಿನ ದಿವಸಗಳು ನಿಮ್ಮ ಹಿಂದಿನ ದಿವಸಗಳಿಗಿಂತ ಎಷ್ಟೋ ಶ್ರೇಷ್ಠವಾಗಿರ್ತದೆ, ವಿಶೇಷವಾಗಿರ್ತದೆ, ಅದ್ಭುತವಾಗಿರ್ತದೆ, ಮಹಿಮೆಯಿಂದ ಕೂಡಿರ್ತದೆ. ಹಲ್ಲೆಲೂಯ. ಇಲ್ಲಿ ನಾವು ನೋಡುವಾಗ ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ಹಾಗೆಯೇ ಮಾಡಿದರು. ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರ ಕಾರ್ಯಗಳು ಹಾಗೇ ಆಗಿತ್ತು. ಅದ್ಭುತದಿಂದ ಅದ್ಭುತ, ಮಹಿಮೆಯಿಂದ ಮಹಿಮೆ. ಯೋಬನ ಜೀವಿತದಲ್ಲಿ ನಾವು ನೋಡುವಾಗ ಯೋಬನ ಐಶ್ವರ್ಯವಂತನಾಗಿದ್ದ. ಅವನಿಗೆ 10 ಮಕ್ಕಳಿದ್ದರು, ಅವನಿಗೆ ಬಿಸ್ನೆಸ್ ಇತ್ತು, ಅವನು ಭಕ್ತನಾಗಿದ್ದ. ಆದರೆ ಒಂದು ದಿವಸ ಅವನೆಲ್ಲವನ್ನು ಕಳ್ಕೊಳ್ತಾನೆ. ಸೈತಾನ ದೇವರ ಸನ್ನಿಧಿಯಲ್ಲಿ ಅವನು ಅನುಮತಿಯನ್ನು ಇಟ್ಕೊಂಡು ಬರ್ತಾನೆ ಯೋಬನನ್ನು ಬಾಧಿಸಲಿಕ್ಕೋಸ್ಕರ. ಯೋಬ ಮನೆ ಕಳ್ಕೊಳ್ತಾನೆ, ಬಿಸ್ನೆಸ್ ಕಳ್ಕೊಳ್ತಾನೆ, ಮಕ್ಕಳನ್ನು ಕಳ್ಕೊಳ್ತಾನೆ, ಆರೋಗ್ಯವನ್ನು ಕಳ್ಕೊಳ್ತಾನೆ, ಮಾನ ಸನ್ಮಾನವನ್ನು ಕಳ್ಕೊಳ್ತಾನೆ, ಅವನಿಗಿರುವುದೆಲ್ಲವನ್ನು ಕಳ್ಕೊಳ್ತಾನೆ. ಅವನು ಬೀದಿಯಲ್ಲಿ ಬಿದ್ದಿರ್ತಾನೆ, ಅವನ ಕುಟುಂಬವನ್ನು ಕಳ್ಕೊಳ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ಯೋಬನ ಹಾದು ಹೋಗುವಾಗ ಎಲ್ಲ ಮುಗಿಯಿತು ಎಂಬುದಾಗಿ ಅವನು ಯೋಚಿಸ್ತಾ ಇರುವಾಗ ದೇವರು ಅವನನ್ನು ಪುನಃ ತಿರುಗಿ ಸ್ಥಾಪಿಸಿದರು, ಪುನಃ ತಿರುಗಿ ಕಟ್ಟಿದರು. ಅವನು ಪುನಃ ದೇವರು ತಿರುಗಿ ಕಟ್ಟಿದಾಗ, ದೇವರು ಪುನಃ ಸ್ಥಾಪಿಸಿದಾಗ ಅವನ ಕಡೆಯ ಪರಿಸ್ಥಿತಿ ಮೊದಲಿನ ಪರಿಸ್ಥಿತಿಗಿಂತ ಎಷ್ಟೋ ವಿಶೇಷವಾಗಿತ್ತು, ಎಷ್ಟೋ ಅದ್ಭುತವಾಗಿತ್ತು, ಎಷ್ಟೋ ಮಹಿಮೆ ಉಳ್ಳದಾಗಿತ್ತು. ಹಲ್ಲೆಲೂಯ.
ಅಲ್ಲಿ ನಾವು ನೋಡುವಾಗ ಯೋಬನ ಪುಸ್ತಕ 42ನೇ ಅಧ್ಯಾಯದ 12ನೇ ವಚನ ಓದುವ. ಅಲ್ಲಿ ಹೀಗೆ ಓದ್ತೇವೆ, ಯೆಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸುന്നു. ಹೇಗೆ ಅಂತ ಹೇಳಿದರೆ 42ನೇ ಅಧ್ಯಾಯದ 10ನೇ ವಚನ ಓದುವ. ಅಲ್ಲಿ ಹೀಗೆ ಓದ್ತೇವೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ಯೋಬನ ಜೀವಿತದಲ್ಲಿ ನಾವು ನೋಡುವಾಗ ಅವನ ಏನೆಲ್ಲ ಕಳ್ಕೊಂಡಿದನೋ ಅವನ ಸೊತ್ತನ್ನು ದೇವರು 2ರಷ್ಟಾಗಿ ಹೆಚ್ಚಿಸಿದರು. ಅವನ ಕಡೆಯ ಪರಿಸ್ಥಿತಿ ಮೊದಲನ ಪರಿಸ್ಥಿತಿಗಿಂತ 2ರಷ್ಟು ಆಶೀರ್ವದಿಸಲ್ಪಟ್ಟಿತು. ಹಲ್ಲೆಲೂಯಾ. ಅವನಿಗೆ ತಿರುಗಿ 10 ಮಕ್ಕಳಾದರು. ಅವನ ದನ ಕರುಗಳು ಎಲ್ಲವೂ 2ರಷ್ಟಾದವು. ಅವನಿಗೆ ಪುನಃ 10 ಮಕ್ಕಳಾದರು. ಅದರ ಅರ್ಥ ಏನಂದರೆ ಅವನಿಗಿದ್ದ ಮೊದಲನೇ 10 ಮಕ್ಕಳನ್ನು ಕೂಡ ಅವನು ಕಳ್ಕೊಳ್ಳಿಲ್ಲ. ಅವರು ನಿತ್ಯತ್ವದಲ್ಲಿ ಸೇರಿದರು. ಅವರು ನಿತ್ಯತ್ವದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಯೋಬನ ಪ್ರಾರ್ಥನೆ, ಅವನ ಪ್ರಾರ್ಥನೆ ಜೀವಿತ, ಮಕ್ಕಳಿಗೋಸ್ಕರ ಮಾಡಿದ ಪ್ರಾರ್ಥನೆ, ದೇವರದಕ್ಕೆ ಬಲವಾದ ಉತ್ತರ ಕೊಟ್ಟರು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಕಡೆಯ ಪರಿಸ್ಥಿತಿ ಮೊದಲನೇ ಸ್ಥಿತಿಗಿಂತ ಉತ್ತಮವಾಗಿರ್ತದೆ. ನಾವು ಎಹೆಜ್ಕೇಲ 36ನೇ ಅಧ್ಯಾಯದ 11ನೇ ವಚನದಲ್ಲಿ ಹೀಗೆ ಓದ್ತೇವೆ, ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನೆಂಬುದಾಗಿ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುತ್ತೇನೆ ಎಂಬುದಾಗಿ. ದೇವರು ಅದ್ಭುತನಾದ ದೇವರಾಗಿದ್ದಾರೆ, ಮಹಿಮೆಯುಳ್ಳ ದೇವರಾಗಿದ್ದಾರೆ, ಶ್ರೇಷ್ಠನಾದ ದೇವರಾಗಿದ್ದಾರೆ. ಆತ ನಮ್ಮನ್ನು ಯಾವಾಗಲೂ ಮುಂದಕ್ಕೆ ಕರೆದುಕೊಂಡು ಹೋಗುವ ದೇವರು, ಶ್ರೇಷ್ಠತೆಯ ಕಡೆ ಕರ್ಕೊಂಡು ಹೋಗುವ ದೇವರಾಗಿದ್ದಾರೆ. ಇಂದಿನ ನಿಮ್ಮ ಪರಿಸ್ಥಿತಿ ಏನೇ ಆಗಿರ್ಬೋದು ಪ್ರಿಯರೇ, ನೀವು ಏನೇ ಕಳ್ಕೊಂಡಿರ್ಬೋದು, ನಿಮ್ಮ ಪರಿಸ್ಥಿತಿ ಎಷ್ಟೇ ಬಿದ್ದು ಕೆಳಮಟ್ಟಕ್ಕೆ ಹೋಗಿರ್ಬೋದು, ದೇವರ ಅಲ್ಲಿಂದ ನಿಮ್ಮನ್ನು ತಿರುಗಿ ಮೇಲೆ ಎತ್ತಿದ್ದು ಮಾತ್ರವಲ್ಲ, ನಿಮ್ಮ ಕಡೆಯ ಪರಿಸ್ಥಿತಿ ಮೊದಲನೇ ಸ್ಥಿತಿಗಿಂತ 2ರಷ್ಟು ಅದ್ಭುತವಾಗಿರ್ತದೆ, ಶ್ರೇಷ್ಠವಾಗಿರ್ತದೆ, ಉತ್ತಮವಾಗಿರ್ತದೆ. ನಾವು ನೋಡುವಾಗ ನಾವು ಇಸ್ರೇಲಿಯರು ಐಗುಪ್ತ ದೇಶಕ್ಕೆ ಅವರು ಸೆರೆಯಾಗಿ, ಅವರು ಐಗುಪ್ತ ದೇಶಕ್ಕೆ ದಾಸರಾಗಿ ಒಯ್ಯಲ್ಪಡ್ತಾರೆ. ಬರದ ಪರಿಸ್ಥಿತಿಯಲ್ಲಿ ಕಾನಾನ್ ದೇಶದಲ್ಲಿ ಹೊರ ಇರುವಾಗ ಅವರು ಐಗುಪ್ತ ದೇಶಕ್ಕೆ ದಾಸರಾಗಿ ಹೋಗ್ತಾರೆ. 70 ಜನ, ಯಾಕೋಬ ಮತ್ತು ಅವನ ಕುಟುಂಬ 70 ಜನ ಅಲ್ಲಿ ಸೆರೆಯಾಗಿ ಹೋಗ್ತಾರೆ, ದಾಸರಾಗಿ ಹೋಗ್ತಾರೆ. ಅಲ್ಲಿ ನಾವು ನೋಡುವಾಗ 400 ವರ್ಷದ ನಂತರ ದೇವರು ಅವರನ್ನು ಅಲ್ಲಿಂದ ಬಿಡಿಸ್ತಾರೆ. ಅಲ್ಲಿಂದ ಬಿಡಿಸಿ ಬರುವಾಗ ಒಟ್ಟಿಗೆ 430 ವರ್ಷ ದೇವರು ಅವರನ್ನು ಅಲ್ಲಿಂದ ಬಿಡಿಸಿ ಬರುವಾಗ ಅವರು ಮೊದಲು 70 ಜನ ಹೋದರು. ಹಿಂತಿರುಗಿ ಬರುವಾಗ 6 ಲಕ್ಷ ಗಂಡಾಳುವೇ ಇದ್ದರು ಎಂಬುದಾಗಿ ವಾಕ್ಯ ಹೇಳ್ತದೆ. ಗಂಡಸರಿ 6 ಲಕ್ಷ ಇದ್ದರು ಎಂಬುದಾಗಿ ಹೇಳ್ತದೆ. ಒಂದು ದೊಡ್ಡ ಜನಾಂಗವಾಗಿ, ಒಂದು ದೊಡ್ಡ ದೇಶವಾಗಿ ಅವರು ಹೊರಗೆ ಬಂದರು. ಮೊದಲಿಗೆ ಹೋದದ್ದು 70 ಜನ. ಅವರನ್ನು ದೇವರು ಹೆಚ್ಚಿಸಿದರು, ವೃದ್ಧಿಗೊಳಿಸಿದರು. ಮೊದಲಿಗೆ ಅವರು ಹೋದಾಗ ದಾಸರಾಗಿ ಹೋದರು, ಅಲ್ಲಿ ಆಶ್ರಯವನ್ನು ಪಡೀಲಿಕ್ಕೆ ಹೋದರು. ಆದರೆ ಹಿಂತಿರುಗಿ ಬರುವಾಗ ಅವರು ಧನಿಕರಾಗಿ ಹೊರಗೆ ಬಂದರು. ಐಗುಪ್ತ ದೇಶದ ಐಶ್ವರ್ಯವನ್ನು ಅವರು ಕೊಳ್ಳೆ ಹೊಡೆದು ತಂದರು. ವಿಮೋಚನಾ ಕಾಂಡ 12ನೇ ಅಧ್ಯಾಯ 35ರಿಂದ 38ನೇ ವಚನ ಓದುವ. ಇಸ್ರಾಯೇಲ್ಯರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತದವರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು, ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲ್ಯರು ಐಗುಪ್ತರ ಸೊತ್ತನ್ನು ಸುಳ್ಳುಕೊಂಡರು. ಇಸ್ರಾಯೇಲ್ಯರು ರಮೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಲ್ಲವೇ ಸುಮಾರು 6 ಲಕ್ಷ ಗಂಡಸರು, ಅವರೊಂದಿಗೆ ಬಹುಮಂದಿ ಅನ್ಯರು ಹೊರಟರು. ಕುರಿ, ದನ ಮೊದಲಾದ ಪಶುಗಳು ಬಹಳವಾಗಿದ್ದವು. ಅವರು ಐಗುಪ್ತ ದೇಶದಿಂದ ತಂದ ಕಣಕದ ಮುದ್ದೆಯಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಮಾಡಿ ಸುಟ್ಟರು. ಅವರು ಐಗುಪ್ತ ದೇಶದಿಂದ ಹೊರಡಿಸಲ್ಪಟ್ಟು ಸ್ವಲ್ಪ ಹೋದರೂ ಸಮಯ ಸಿಕ್ಕದೇ ಹೋದ್ರಿಂದ ಕಣಕದ ಹುಳಿಯನ್ನು ಕಲಸಿದ್ದಿಲ್ಲ ಮತ್ತು ಬೇರೆ ಯಾವ ಆಹಾರವನ್ನು ಸಿದ್ಧಪಡಿಸಿಕೊಂಡಿದ್ದೇ ಇಲ್ಲ ಎಂಬುದಾಗಿ. ಅಲ್ಲಿ ನಾವು ನೋಡ್ತೇವೆ ಅವರ ಕಾಲ್ಬಲ 6 ಲಕ್ಷ ಎಂಬುದಾಗಿ. ಅಲ್ಲಿ 36ನೇ ವಚನದಲ್ಲಿ ನೋಡಿದ್ವಿ ನಾವು, ಐಗುಪ್ತರಲ್ಲಿ ದೇವರು ಅವರ ಮೇಲೆ ದಯೆಯನ್ನು ಹುಟ್ಟಿಸಿದರಿಂದಾಗಿ ಅವರು ಏನು ಮಾಡಿದ್ರು, ಎಲ್ಲ ಸೊತ್ತನ್ನು, ಐಗುಪ್ತದ ಸೊತ್ತನ್ನು ಸುಳ್ಳುಕೊಂಡ್ರು ಎಂಬುದಾಗಿ. ಅವರು ಐಶ್ವರ್ಯವಂತರಾಗಿ ಹೊರಗೆ ಬಂದರು. ಹಲ್ಲೆಲೂಯಾ. ನಾವು ನೋಡುವಾಗ ದೇವರು ನಮಗೆ ಎಲ್ಲವನ್ನು ತಿರುಗಿ ಕೊಡುವ ಆತನಾಗಿದ್ದಾನೆ, ಕಳ್ಕೊಂಡದನ್ನು ತಿರುಗಿಸಿಕೊಡುವ ಆತನಾಗಿದ್ದಾನೆ. ನಾವು ನೋಡುವಾಗ ಬಾಬೆಲ್ ದೇಶದ ಅರಸನಾದ ನೆಬೂಕದ್ನೆಚ್ಚರ ಅವನು ಯೆಹೂದ ದೇಶಕ್ಕೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಆಲಯವನ್ನು ಕೆಡವಿ, ಆಲಯದಲ್ಲಿ ಅಮೂಲ್ಯವಾಗಿರುವ ಎಲ್ಲ ಸೊತ್ತುಗಳನ್ನು
ಇಡೀ ಐಹುದ ದೇಶದ ಎಲ್ಲ ಐಶ್ವರ್ಯವನ್ನು ದೋಚಿಕೊಂಡು ಅವನು ಬಾಬೆಲ್ ದೇಶಕ್ಕೆ ಹೋಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿದ್ದ ಯಹೂದ್ಯರನ್ನು ಕೂಡ ದಾಸರನ್ನಾಗಿ, ಸೆರೆಯವರನ್ನಾಗಿ ಅವನು ಬಾಬೆಲ್ ದೇಶಕ್ಕೆ ಒಯ್ತಾನೆ. 70 ವರ್ಷ ಅವರಲ್ಲಿ ಸೆರೆಯಲ್ಲಿ ಇರಬೇಕಾಯಿತು, ದಾಸತ್ವದಲ್ಲಿ ಇರಬೇಕಾಯಿತು. ಆನಂತರ ದೇವರವರನ್ನು ಬಿಡಿಸ್ತಾರೆ. 70 ವರ್ಷದ ನಂತರ ದೇವರವರನ್ನು ತಿರುಗಿ ಯಹೂದ್ಯ ದೇಶಕ್ಕೆ ಬರಮಾಡ್ತಾರೆ. ಅವರು ತಿರುಗಿ ಬರುವಾಗ ಮೊದಲು ಹೇಗೆ ಹೋದರು ಹಾಗೆ ಹೋಗುವುದಿಲ್ಲ. ಮೊದಲು ಸೆರೆಯವರಾಗಿ ಹೋದರು, ಆದರೆ ಹಿಂತಿರುಗಿ ಬರುವಾಗ ಐಶ್ವರ್ಯವಂತರಾಗಿ ಹೊರಗೆ ಬಂದರು. ಅಷ್ಟು ಮಾತ್ರ ಅಲ್ಲ, ಆ ಬಾಬೆಲ್ ದೇಶದ ಅರಸನು ದೇವಾಲಯದ ವಸ್ತುಗಳನ್ನು ದೋಚಿಕೊಂಡು ಹೋಗಿದ್ದ. ಅದನ್ನು ಹಿಂತಿರುಗಿಸಿದ್ದು ಮಾತ್ರ ಅಲ್ಲ, ಇನ್ನೂ ಎಷ್ಟೋ ಹೆಚ್ಚಿನ ಐಶ್ವರ್ಯವನ್ನು ಪುನಃ ತಿರುಗಿ ಇಟ್ಕೊಂಡು ಬರುವ ಹಾಗೆ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಆ ಬೀಳಿಸಿದ್ದ ಆಲಯ, ಕೆಡವಿದ್ದ ಆಲಯವನ್ನು ತಿರುಗಿ ಕಟ್ಟಲಿಕ್ಕೆ ಬೇಕಾದ ಎಲ್ಲ ಹಣ, ಎಲ್ಲ ಸೌಕರ್ಯಗಳು ರಾಜನ ಭಂಡಾರದಿಂದಲೇ ಒದಗಿ ಬಂತು. ನಾವು ಎಜ್ರನ ಪುಸ್ತಕ 1ನೇ ಅಧ್ಯಾಯದ 6ನೇ ವಚನ ಓದುವ. ಅವರ ನೆರೆಯವರೆಲ್ಲರೂ ಕಾಣಿಕೆಗಳನ್ನು ಕೊಟ್ಟದ್ದಲ್ಲದೆ ಅವರಿಗೆ ಬೆಳ್ಳಿಯ ಸಾಮಾನು, ಬಂಗಾರ, ಸರಕು, ಪಶು, ಶ್ರೇಷ್ಠ ವಸ್ತು ಇವುಗಳನ್ನು ಕೊಟ್ಟು ಸಹಾಯ ಮಾಡಿದರು ಎಂಬುದಾಗಿ. ನೆಬೂಕದ್ನೆಚ್ಚರನು ಯೆರೂಸಲೇಮಿನಿಂದ ಕೊಳ್ಳೆಯಾಗಿ ತಂದು ತನ್ನ ದೇವರ ಗುಡಿಯಲ್ಲಿಟ್ಟಿದ್ದ ಯೆಹೋವನ ಆಲಯದ ಸಾಮಾನುಗಳನ್ನು ಪಾರಸ್ಯ ರಾಜನಾದ ಕೋರೆಷನು ಅಲ್ಲಿಂದ ತೆಗೆಸಿ ಖಜಾನೆದಾರನಾದ ಮಿತ್ರಾದಾತನಿಗೆ ಒಪ್ಪಿಸಿದನು. ಇವನು ಅವುಗಳನ್ನು ಯಹೂದದ ಪ್ರಭುವಾಗಿರುವ ಶ್ರೇಷ್ಠೇಶ್ಚರನಿಗೆ ಲೆಕ್ಕ ಮಾಡಿ ಕೊಟ್ಟನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ಅದ್ಭುತವಾಗಿ ದೇವರೆಲ್ಲವನ್ನು ಹಿಂತಿರುಗಿಸಿಕೊಟ್ರು. ವೈರಿ ದಾಳಿ ಮಾಡಿ ಯಹೂದ ದೇಶವನ್ನು ಆತನು ದೋಚಿಕೊಂಡು ಹೋಗಿದ್ದ. ಅದನ್ನು ಹಿಂತಿರುಗಿ ಕೊಟ್ಟದು ಮಾತ್ರ ಅಲ್ಲ, ಅಲ್ಲಿದ್ದಿರುವ ಬೆಳ್ಳಿ, ಬಂಗಾರ, ಐಶ್ವರ್ಯವನ್ನು ಕೂಡ ಸೇರಿಸಿ ಹಿಂದೆ ಕೊಡಬೇಕಾಯಿತು. ದೇವರ ವಾಕ್ಯ ಹೇಳ್ತದೆ, ವೈರಿ ಕದ್ದುಕೊಂಡಿರುವುದನ್ನು ಆತನು 7ರಷ್ಟು ಹಿಂದೆ ಕೊಡಬೇಕಾಗ್ತದೆ ಎಂಬುದಾಗಿ. ಪ್ರೀತಿಯ ದೇವ ಮಕ್ಕಳೇ, ನಿಮ್ಮಿಂದ ವೈರಿ ಏನನ್ನು ಎಳ್ಕೊಂಡಿದ್ದಾನೋ, ಸುಳ್ಕೊಂಡಿದ್ದಾನೋ, ಆತನು ಅದನ್ನು 7ರಷ್ಟು ಹಿಂದೆ ಕೊಡಬೇಕಾಗ್ತದೆ. ಜ್ಞಾನೋಕ್ತಿ 6ನೇ ಅಧ್ಯಾಯದ 31ನೇ ವಚನ. ಅವನ ತಪ್ಪು ಬಯಲಾದರೆ ಅವನು 7ರಷ್ಟು ಕೊಡಬೇಕಾಗುವುದು ಎಂಬುದಾಗಿ. ಹಲ್ಲೆಲೂಯಾ. ಸೈತಾನನು ನಿಮ್ಮಿಂದ ಏನು ಸುಲ್ಕೊಂಡಿದ್ದಾನೋ ಅದನ್ನು 7ರಷ್ಟು ಹಿಂದೆ ಕೊಡಬೇಕಾಗ್ತದೆ. ಹಿಂದೆ ಕೊಡುವಾಗೆ ದೇವರು ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಇಂದ ಏನನ್ನು ಕಳ್ಕೊಂಡಿರ್ಬೋದು. ಕಳವಳ ಪಡಬೇಡಿ, ಚಿಂತಿಸಬೇಡಿ, ಭಯಪಡಬೇಡಿ. ನಿಮ್ಮ ಕಳೆದು ಹೋದ ಹಿಂದಿನ ಜೀವಿತವನ್ನೇ ಚಿಂತಿಸಿ ಕೂತ್ಕೊಳ್ಬೇಡಿ, ಕೊರಗಬೇಡಿ. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡ್ತಾರೆ. ನಿಮ್ಮ ಮುಂದೆ ಇರುವ ದಿನಗಳನ್ನು ನೋಡಿ, ಹಿಂದೆ ಇರುವ ದಿವಸಗಳನ್ನು ನೋಡಿ ಕೊರಗಿ ನಿಮ್ಮ ಮುಂದೆ ಇರುವ ಜೀವಿತವನ್ನು ನಷ್ಟ ಮಾಡಿಕೊಳ್ಬೇಡಿ, ಅದನ್ನು ಕಳ್ಕೊಳ್ಬೇಡಿ. ಯಾಕೆಂದರೆ ಹೇಳಿದರೆ ಶ್ರೇಷ್ಠವಾದುದು, ಉತ್ತಮವಾದುದು, ಅದ್ಭುತವಾದುದು ನಿಮ್ಮ ಮುಂದೆ ಇದೆ. ದೇವರು ಅದು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಯೆಶಾಯ 43ನೇ ಅಧ್ಯಾಯದ 18ನೇ ವಚನ ಓದ್ತೇವೆ. ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು. ಹಲ್ಲೆಲೂಯಾ. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡ್ತಾರೆ. ಹಳೆ ಕಾರ್ಯಗಳನ್ನು ಮರೆತು ಬಿಡಿ, ಹಳೆ ಸಂಗತಿಗಳನ್ನು ಮರೆತು ಬಿಡಿ. ಅದನ್ನೇ ಚಿಂತಿಸಿ ಕೊರಕಬೇಡಿ. ನೀವೇನು ಕಳ್ಕೊಂಡಿದ್ದೀರೋ ಅದನ್ನು ಯೋಚಿಸಿ ಕೊರಕಬೇಡಿ. ನಿಮ್ಮ ಮುಂದಿನ ಜೀವಿತವನ್ನು ನೀವು ನಷ್ಟಪಡಿಸಿಕೊಳ್ಬೇಡಿ. ಮುಂದೆ ಶ್ರೇಷ್ಠವಾದುದಿದೆ, ಮುಂದೆ ಅದ್ಭುತವಾದುದಿದೆ. ಹಿಂದೆ ಕಳ್ಕೊಂಡಿರುವ ಸಂಗತಿಗಳನ್ನು ಬಿಟ್ಟು ಬಿಡಿ. ಪೌಲನು ಹೇಳ್ತಾನೆ, ದೇವರು ನನ್ನನ್ನು ಏನು ಹಿಡ್ಕೊಳ್ಬೇಕೆಂಬುದಾಗಿ ನನ್ನನ್ನು ಹಿಡಿದನೋ ಅದನ್ನು ಹಿಡಿಲಿಕ್ಕೋಸ್ಕರ, ನನಗೆ ದೇವರು ಮುಂದೆ ಇಟ್ಟಿರುವುದನ್ನು ಹಿಡಿಲಿಕ್ಕೋಸ್ಕರ ನಾನು ಎದೆ ಬಗ್ಗೆ ಓಡ್ತೇನೆ. ಹಿಂದಿನದನ್ನು ಮರೆತು ನಾನು ಮುಂದಿನದನ್ನು ಹಿಡಿಲಿಕ್ಕೆ ಎದೆ ಬಗ್ಗೆ ಓಡ್ತೇನೆ ಎಂಬುದಾಗಿ. ಅದೇ ರೀತಿಯಲ್ಲಿ ಪ್ರಿಯ, ನಾವು ಕೂಡ ಹಿಂದಿನದನ್ನು ಮರೆತು, ಹಿಂದಿನ ಸೋಲುಗಳು, ನೋವುಗಳು, ಕಳೆದುಕೊಂಡಿರುವ ಸಂಗತಿಗಳು, ನಷ್ಟಗಳನ್ನು ಮರೆತು ದೇವರು ಮುಂದೆ ಇಟ್ಟಿರುವುದನ್ನು ಹಿಡಿಲಿಕ್ಕೋಸ್ಕರ ಓಡಬೇಕು. ಯಾಕೆಂದರೆ ಈ ಮುಂದೆ ಇರುವುದು ಶ್ರೇಷ್ಠವಾದುದು. ನೀವು ಕಳ್ಕೊಂಡದ್ದು ಶ್ರೇಷ್ಠವಾದುದಲ್ಲ, ನಿಮ್ಮ ಮುಂದೆ ಇರುವುದು ಶ್ರೇಷ್ಠವಾದುದು. ಫಿಲಿಪ್ಪಿ 3ನೇ ಅಧ್ಯಾಯ 13-14. ಸಹೋದರರೇ, ನಾನಂತೂ ಹಿಡಿದುಕೊಂಡೆನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ಅಪೊಸ್ತಲ ಪೌಲ ಅದ್ಭುತನಾಗಿರ್ತಾನೆ.
ನಾನೇ ಹಿಂದೆ ಇರುವ ಸಂಗತಿಗಳನ್ನು ಮರೆತು ಬಿಟ್ಟು ದೇವರು ನನ್ನ ಮುಂದೆ ಇಟ್ಟಿರುವ ಬಿರುದನ್ನು, ಆ ಶ್ರೇಷ್ಠವಾದ ಸಂಗತಿಯನ್ನು ನಾನು ಹಿಡಿಲಿಕ್ಕೋಸ್ಕರ ಎದೆ ಬಗ್ಗಿ ಓಡ್ತೇನೆ ಎಂಬುದಾಗಿ, ಅದನ್ನೇ ದೃಷ್ಟಿಸಿ ಓಡ್ತೇನೆ, ಅದರ ಕಡೆಗೆ ಓಡ್ತೇನೆ ಎಂಬುದಾಗಿ. ಯೇಸು ಸ್ವಾಮಿಯ ಬಗ್ಗೆ ನಾವು ಕೂಡ ನೋಡುವಾಗ ಆತನು ತನ್ನ ಮುಂದೆ ಇಟ್ಟಿರುವ ಸಂತೋಷಕ್ಕಾಗಿ ಈಗ ಇರುವ ಕಷ್ಟವನ್ನು, ಕಣ್ಣೀರನ್ನು ಆತನು ಅಲ್ಪವೆಂದೆಣಿಸಿದನು. ಇಬ್ರಿಯ 12ನೇ ಅಧ್ಯಾಯದ 2ನೇ ವಚನ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವಾತನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ಅಂದರೆ ಯೇಸು ಕ್ರಿಸ್ತನು, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿರುವಾಗ ಅಪಮಾನ, ನಿಂದೆ, ಕಷ್ಟ, ಕಣ್ಣೀರುಗಳು, ಬಾಧೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ತಮ್ಮ ಮುಂದೆ ಇಟ್ಟಿರುವ ಸಂತೋಷಕ್ಕೋಸ್ಕರ, ಮುಂದೆ ಇಟ್ಟಿರುವ ಸೌಭಾಗ್ಯಕ್ಕೋಸ್ಕರ, ಮುಂದೆ ಇರುವ ಸ್ಥಾನಮಾನಕ್ಕೋಸ್ಕರ, ಮುಂದೆ ಇರುವ ಬಿರುದಿಗೋಸ್ಕರ ಆತನು ಎಲ್ಲವನ್ನು ಅಲ್ಪವೆಂದೆಣಿಸಿದನು. ಹೌದು ಪ್ರಿಯರೇ, ಇಂದು ಕೂಡ ಅನೇಕ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಿರುವ ದೇವಜನರೇ, ಪ್ರಿಯರೇ, ನಿಮ್ಮ ಮುಂದೆ ಶ್ರೇಷ್ಠವಾದ ದೇವರಿಟ್ಟಿದ್ದಾರೆ, ಉತ್ತಮವಾದದಿಟ್ಟಿದ್ದಾರೆ. ಅದನ್ನು ದೃಷ್ಟಿಸಿ ಮುಂದೆ ಸಾಗಿ. ಆಗುವುದೆಲ್ಲ ಒಳ್ಳೆಯದಕ್ಕಾಗಿಯೇ. ದೇವರು ನೀವು ಹಾದು ಬಂದ ಎಲ್ಲ ಪರಿಸ್ಥಿತಿಯನ್ನು ನಿಮ್ಮ ಒಳ್ಳೆಯದಕ್ಕಾಗಿ ಬದಲು ಮಾಡ್ತಾರೆ. ದೇವರು ನಮ್ಮನ್ನು ಮಹಿಮೆಯಿಂದ ಮಹಿಮೆಗೆ, ಆಶೀರ್ವಾದದಿಂದ ಆಶೀರ್ವಾದಕ್ಕೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಕರೆದುಕೊಂಡು ಹೋಗುವ ದೇವರಾಗಿದ್ದಾರೆ. ನಮ್ಮನ್ನು ಮುಂದಕ್ಕೆ, ಎತ್ತರಕ್ಕೆ ಕರೆದುಕೊಂಡು ಹೋಗುವ ದೇವರಾಗಿದ್ದಾರೆ. ಪ್ರಿಯರೇ, 2 ಕೊರಿಂಥ 3ನೇ ಅಧ್ಯಾಯದ 18ನೇ ವಚನ ನಾವು ಹೀಗೆ ಓದ್ತೇವೆ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರ ಮನಾಗಿರುವ ಕರ್ತನ ಕೆಲಸಾನುಸಾರವಾದದ್ದೇ ಎಂಬುದಾಗಿ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯವುಳ್ಳವರೇ ಆಗ್ತೇವೆ ಎಂಬುದಾಗಿ. ಎಸ್, ದೇವರು ನಮ್ಮನ್ನು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಕರೆದುಕೊಂಡೋಗಿ ಆ ದೇವರ ಪ್ರಭಾವದ ಸ್ವಾರೂಪ್ಯವುಳ್ಳವರಾಗಿಯೇ ಮಾಡ್ತೇವೆ. ಹಲ್ಲೆಲೂಯಾ. ನಾವು ವಾಕ್ಯದಲ್ಲಿ ನೋಡಿದ ಹಾಗೆ ನಿಮ್ಮ ಮುಂದಿನ ಜೀವಿತ ಶ್ರೇಷ್ಠವಾಗಿರ್ತದೆ. ಈ ಆಲಯದ ಮುಂದಿನ ವೈಭವ ಹಿಂದಿನ ವೈಭವಕ್ಕಿಂತ ಶ್ರೇಷ್ಠವಾಗಿರುವುದು ಎಂಬುದಾಗಿ ವಾಕ್ಯದಲ್ಲಿ ನೋಡಿದ ಹಾಗೆ, ಬೆಸ್ಟ್ ಈಸ್ ಯೆಟ್ ಟು ಕಮ್. ನಿಮ್ಮ ಜೀವಿತದ ಒಳ್ಳೆಯ ದಿವಸ, ಶ್ರೇಷ್ಠವಾದ ದಿವಸ ಅದು ನಿಮ್ಮ ಮುಂದೆ ಇದೆ ಪ್ರಿಯರೇ. ನಿಮ್ಮ ಹಿಂದೆ ಕಳೆದು ಹೋಗಲಿಲ್ಲ. ಚಿಂತಿಸಬೇಡಿ, ಕೊರಗಬೇಡಿ. ದೇವರು ನಿಮ್ಮೊಂದಿಗಿದ್ದಾರೆ, ದೇವರು ನಿಮ್ಮ ಪಕ್ಷವಾಗಿದ್ದಾರೆ. ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪಾದದ ಬೆಳಗ್ಗೆ ಬಂದೆಯಪ್ಪ. ತಂದೆ ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಜೀವಳ್ಳ ವಾಕ್ಯದ ಮೂಲಕ ನೀವು ಪ್ರತಿಯೊಬ್ಬರನ್ನೇ ಮಾತನಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ವಾಕ್ಯಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡಲಿ, ಅದ್ಭುತವಾದ ಕಾರ್ಯ ಮಾಡಲಿ, ಮಹಿಮೆಯುಳ್ಳ ಕಾರ್ಯ ಮಾಡಲಿ ರಾಜ. ಎಲ್ಲರ ಸ್ವಾಮಿ ಅಪ್ಪ ಜೀವಿತದಲ್ಲಿ ಸ್ವಾಮಿ ನಿಮ್ಮ ಕಾರ್ಯಗಳು ಕಂಡು ಬರಲಿ ಸ್ವಾಮಿ. ನಿಮ್ಮ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಪವಿತ್ರ ಆತ್ಮನೇ, ನೀವು ಪ್ರತಿಯೊಬ್ಬರನ್ನು ಅಭಿಷೇಕಿಸಿ ರಾಜ. ಹೊಸ ಬಲವನ್ನು ತುಂಬಿಸಿ, ಹೊಸ ಚೈತನ್ಯವನ್ನು ತುಂಬಿಸಿ ಸ್ವಾಮಿ. ಅಪ್ಪ, ಹಿಂದೆ ಕಳೆದುಕೊಂಡಿರುವ ಸಂಗತಿಗಳನ್ನು ಚಿಂತಿಸದೆ ನೀವು ಮುಂದೆ ಇಟ್ಟಿರುವ ಶ್ರೇಷ್ಠವಾಗಿರುವುದನ್ನು ಹಿಡಿಯುವುದಕ್ಕೆ ಅವರು ಎದೆ ಬಗ್ಗಿ ಓಡುವಂತೆ ಸಹಾಯ ಮಾಡಿ ಅಪ್ಪ. ಥ್ಯಾಂಕ್ ಯು ಫಾದರ್. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿದ್ದರೆ ಕಮೆಂಟ್ ಮಾಡಿ, ಸಂದೇಶವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಸಂದೇಶವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ. ಅವರ ಜೀವಿತನ ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.